ಶಕ್ತರಿಗೆ ನೆರವು ಮತ್ತು ನೋವಿಗೆ ಸ್ಪಂದಿಸುವುದು ಸಮಾಜದ ಜವಾಬ್ದಾರಿ. ಈ ವಿಷಯದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ಭಾಗ್ಯವಂತರು. ಪಕ್ಷದ ಕಾರ್ಯಕರ್ತರು ಪ್ರತಿ ವರ್ಷ ನಡೆಸುತ್ತಿರುವ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿವೆ ಎಂದು ಕರಾವಳಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಂಎ ಗಫೂರ್ ಅವರು ಹೇಳಿದರು. ಅವರಿಗಾಗಿ ಸೋಮವಾರ ಪಾಂಬೂರು ಮಾನಸ ಪುನರ್ವಸತಿ ತರಬೇತಿ ಕೇಂದ್ರ ಹಾಗೂ ವಿಶೇಷ ಮಕ್ಕಳ ವಸತಿ ಶಾಲೆಯಲ್ಲಿ ಕಾಪು ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗ ಹಾಗೂ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಮಾಜಿ ಸಚಿವ ಮತ್ತು ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷ ವಿನಯ್ ಕುಮಾರ್ ಸೊರಕೆ ಅವರ ಹುಟ್ಟುಹಬ್ಬ ಸಂಭ್ರಮಾಚರಣೆಯಲ್ಲಿ ಅವರು ಮಾತನಾಡಿದರು. ವಿನಯ್ ಕುಮಾರ್ ಸೊರಕೆ ಅವರು ಮಾತನಾಡಿ, ಈ ಶಾಲೆಯು ರಾಜ್ಯ ರಾಷ್ಟ್ರಕ್ಕೆ ಮಾದರಿ. ಕಷ್ಟದಲ್ಲಿರುವವರಿಗೆ ನೆರವಾಗುವುದು ಕಾಂಗ್ರೆಸ್ನ ಸಂಸ್ಕೃತಿ ಮತ್ತು ಆದ್ಯತೆಯ ಕೆಲಸ. ವಿಶೇಷ ಮಕ್ಕಳ ಜೊತೆಗೆ ಸಮಯ ಕಳೆಯುವುದೆಂದರೆ ಅದು ದೇವರಿಗೆ ಪ್ರಿಯವಾಗುವ ಕೆಲಸ. ಇಲ್ಲಿನ ಮಕ್ಕಳೊಂದಿಗೆ ನನ್ನ ಹುಟ್ಟುಹಬ್ಬವನ್ನು ಆಚರಿಸಲು ದೇವರು ಅವಕಾಶವನ್ನು ಕಲ್ಪಿಸಿದ್ದಾನೆ ಎಂದುಕೊಂಡಿದ್ದೇನೆ. ಕಾರ್ಯಕರ್ತರ ಶ್ರಮಕ್ಕೆ ನಾನು ಋಣಿ ಎಂದು ಹೇಳಿದರು. ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಕೇಕ್ ಕತ್ತರಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ಮಕ್ಕಳಿಗೆ ಕೇಕ್ ತಿನ್ನಿಸಿ ಸಂಭ್ರಮಿಸಿದರು. ಬಳಿಕ ವಿವಿಧ ಸ್ಪರ್ಧೆಗಳನ್ನು ನಡೆಸಿ ಬಹುಮಾನ ವಿತರಿಸಲಾಯಿತು. ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ್ ತಂತ್ರಿ ಕಲ್ಯಾಣ್, ಮೂಡುಬೆಳೆ ಚರ್ಚಿನ ಧರ್ಮಗುರು ರೆವರೆಂಡ್ ಫಾದರ್ ಜೋಜನ್ ಥಾಮಸ್ ಡಿಸೋಜಾ, ಶಿರ್ವ ಜಾಮಿಯಾ ಮಸೀದಿಯ ಖತೀಬ್ರಾದ ಸಿರಾಜುದ್ದೀನ್ ಜನಿ ಅವರು ಮಾತನಾಡಿ, ಜಾತಿ ಮತ ಧರ್ಮ ರಾಜಕೀಯ ರಹಿತವಾದ ಸೇವೆಯ ಮೂಲಕವಾಗಿ ವಿನಯ್ ಕುಮಾರ್ ಸೊರಕೆ ಅವರು ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿಯುವ ನಾಯಕರು. ಅವರ ಸೇವೆ ಜಿಲ್ಲೆ ರಾಜ್ಯಕ್ಕೂ ಸಿಗಬೇಕಿದೆ ಎಂದರು. ಕಾಪು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ವೈ ಸುಕುಮಾರ್ ಅಧ್ಯಕ್ಷತೆ ವಹಿಸಿದರು. ಬ್ಲಾಕ್ ಕಾಂಗ್ರೆಸ್ ಉತ್ತರ ವಲಯದ ಅಧ್ಯಕ್ಷ ಸಂತೋಷ್ ಕುಲಾಲ್ ಪಕ್ಕಾಲು, ಕೆಪಿಸಿಸಿ ಸಂಯೋಜಕ ನವೀನ್ ಚಂದ್ರ ಜಯಶೆಟ್ಟಿ, ಕಾಪು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ನವೀನ್ ಚಂದ್ರ ಸುವರ್ಣ, ಕಾಪು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿಕ್ರಮ್ ಕಾಪು, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ್ ಹೇರೂರು, ಮುಖಂಡರಾದ ಕಾಪು ದಿವಾಕರ್ ಶೆಟ್ಟಿ, ಹರೀಶ್ ಕಿಣಿ, ಶಿವಾಜಿ ಸುವರ್ಣ, ಮೊಹಮ್ಮದ್ ನಿಯಾಜ್, ಶಾಂತಲತಾ ಶೆಟ್ಟಿ, ಮಹಾಬಲ ಕುಂದರ್, ಶರ್ಫುದ್ದೀನ್ ಶೇಖ್, ಸುಧಾಕರ್ ಶೆಟ್ಟಿ ಮೈರ್ಮಾಡಿ, ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಜಾನ್ ಮಾರ್ಟಿಸ್, ಟ್ರಸ್ಟಿಗಳಾದ ಹೆನ್ರಿ ಮಿನೇಜಸ್, ಜೋಸೆಫ್ ನೊರೊನ್ಹಾ, ಪ್ರಾಂಶುಪಾಲೆ ಸಿಸ್ಟರ್ ವಿನ್ನಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷ ದೀಪಕ್ ಕುಮಾರ್ ಏರ್ಮಾಡ್ ಸ್ವಾಗತಿಸಿ ಪ್ರಸ್ತಾವನೆಗೈದರು. ವಿನಯ್ ಕುಮಾರ್ ಸೊರಕೆ ಆಪ್ತ ಕಾರ್ಯದರ್ಶಿ ಅಶೋಕ್ ನಾಯರಿ ವಂದಿಸಿದರು. ಪುರಸಭಾ ಸದಸ್ಯ ಅಮೀರುದ್ದೀನ್, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಸುಧೀರ್ ಕರ್ಕೇರ ನಿರೂಪಿಸಿದರು. ಚೇತನ ಭಗವಂತ ನಿನಗೆ ಉಪಾಸನೆ, ಜಗವನೆ ಕಾಯುವ ಲೋಕಪಿತ ಪ್ರಣಾಮ ಸಮರ್ಪಣೆ. ಅನುಪಮ ಚೇತನ ಭಗವಂತ ನಿನಗೆ ಉಪಾಸನೆ, ಜಗವನೆ ಕಾಯುವ ಲೋಕಪಿತ ಪ್ರಣಾಮ ಸಮರ್ಪಣೆ. ಅರಳುವ ಕುಸುಮಲ ಪರಿಮಳನಿ, ಪಾರಲ್ಲಿ ಚಂದ್ರಮಣಿ, ಕೋಗಿಲೆ ಗಂಧದ ಸುಸ್ವರಲಿ, ಅಲೆಗಲೆ ಅಲೆಗಳನಿ.
ಬಹಳ ಆನಂದವನ್ನು ಕೊಡುವಂತಹ ಸಮಯ. ಅಂದರೆ ವಿಶೇಷವಾಗಿ ಹುಟ್ಟುಹಬ್ಬದ ಶುಭಾಶಯ ನಾನು ಎನಿಸಿದ್ದಿಲ್ಲ, ಅದು ಸಡನ್ನಾಗಿ ನಾನು ಕರೆದು ಆ ದೇವಿಯ ಮೇಲೆ ಭಾರ ಹಾಕೊಂಡು ನಾನು ಇಷ್ಟವಾಗಿ ಬಂದಿದ್ದೇನೆ. ವಿಶೇಷವಾಗಿ ಶತಮಾನ ಭವತಿ ಶತಾಯು ಭೂಷಿಯೇಂದ್ರಿಯ ಸತೆಯಿಂದ ಆಯುಷ್ಯೇಂದ್ರ ವೈಶಿಷ್ಟ್ಯತೆ ಅಂತೇಳಿ ಹೇಳಿದ್ದಾರೆ. ಶತಮಾನವಾಗಿ 100 ವರ್ಷ ಒಳ್ಳೆಯದಾಗಿ ಬಾಳಿಕೊಂಡು ಅವರಿಗೆ ಬೇಕಾದಂಥ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ನೆಮ್ಮದಿ, ಜನತಾ ಸೇವೆ ಮಾಡುವಂಥ ಯೋಗ ಭಾಗ್ಯವನ್ನು ಆ ದೇವಿ ಕರುಣಿಸಲಿ. ಮುಂದಕ್ಕೆ ಎಲ್ಲರಿಗೂ ಇಲ್ಲಿ ಬಂದಂಥ ಗಣ್ಯರಿಗೂ ಭಕ್ತಾದಿಗಳಿಗೂ ಸಭೆಗೂ ಎಲ್ಲರಿಗೂ ವಂದನೆ. ವಿಶೇಷವಾಗಿ ಅವರಿಗೆ ಇನ್ನಷ್ಟು ಸಾಧಿಗೆ ಜನರ ಸೇವೆ ಮಾಡುವಂಥ ಸದಾ ಯೋಗವನ್ನು, ಭಾಗ್ಯವನ್ನು, ಶಕ್ತಿಯನ್ನು ಕೊಡಲಿ. ಅವರಿಗೆ ಬೇಕಾದ ಮಾನಸಿಕ ನೆಮ್ಮದಿ, ಆರೋಗ್ಯವನ್ನು, ಆಯುಷ್ಯವನ್ನು ಕರುಣಿಸಲಿ. ನಿರಂತರವಾಗಿ ಆ ಭಗವತಿ ಅವರಿಗೆ ನಿರಂತರವಾಗಿ ಅನುಗ್ರಹಿಸಿ ಅವರ ಇಷ್ಟಾರ್ಥನ ಕೊಡಲಿ ಅಂತೇಳಿ ನಾನು ದೇವಿಯ ಹತ್ರ ಪ್ರಾರ್ಥಿಸಿ ನನ್ನ ಸಿಕ್ಕಿನ ಮಾತುಗಳನ್ನು ಮುಗಿಸ್ತೇನೆ. ಜಯ ಹೇ. ನಾವು ಗೌರವಿಸುವಂತಹ ನಮ್ಮೊಡನೆ ನಮ್ಮ ನೇತಾರನೆಂದು ಭಾವಿಸದೆ ತಾನೊಬ್ಬ ಗೆಳೆಯ ಎಂದು ನಮ್ಮೊಡನೆ ಸೇರಿ ನಡೆಯುವಂತಹ ಒಬ್ಬ ಗೆಳೆಯರ ಇನ್ನೊಂದು ಹುಟ್ಟುಹಬ್ಬದಲ್ಲಿ ನಾವು ಎಲ್ಲ ಭಾಗಿಯಾಗಿದ್ದೇವೆ. ದೇವರವರಿಗೆ 100 ವರ್ಷ ಆಯುಷ್ಯನ್ನು ಕರುಣಿಸಲಿ ಎಂದು ಮೊದಲಾಗಿ ನಾನು ಪ್ರಾರ್ಥಿಸುತ್ತೇನೆ. ಮನುಷ್ಯನಾಗಿ ಬೆಳೆದ ನಂತರ ನಾವು ನಮ್ಮ ಮನೆಗೆ ಒಂದು ಉಪಕಾರಿಯಾಗಬೇಕು. ಅದು ಮಾತ್ರವಲ್ಲ, ನಮ್ಮ ಮನೆಗೆ ಉಪಕಾರಿ ಆದರೆ ಅದರ ನಂತರ ನಮ್ಮ ನೆರೆಹೊರೆಯವರಿಗೆ ಏನಾದರೂ ಉಪಕಾರ ಮಾಡುವವರಾಗಬೇಕು. ಅದರ ನಂತರ ನಾವು ನಮ್ಮ ಗ್ರಾಮಕ್ಕೆ ಏನಾದರೂ ಉಪಕಾರ ಸಿಗುವವರಾಗಬೇಕು. ಅದು ಮಾತ್ರವಲ್ಲ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಉಪಕಾರ ಸಿಗುವಂತಹ ಯಾವುದಾದ್ರೂ ವ್ಯಕ್ತಿಯಾಗಿ ಬೆಳಗಬೇಕು. ಆದರೆ ದೇವರು ಪರಿಶುದ್ಧವಾದಂತಹ ಅವನ ಪವಿತ್ರ ಕುರ್ಆನಿನಲ್ಲಿ ನಮ್ಮೊಟ್ಟಿಗೆ ಹೇಳುತ್ತಾನೆ. ಅದೇ ಪ್ರಕಾರ ಹಿಂದೂ ಧರ್ಮದಲ್ಲಿಯೂ ಕ್ರಿಶ್ಚಿಯನ್ ಧರ್ಮದಲ್ಲಿ ಹೇಳುವುದೇನು, ಮೊದಲಾಗಿ ಹೇಳುವುದು ನಾನು ನನಗೆ ಆರಾಧನೆ ಮಾಡಲು ನಿಮ್ಮನ್ನು ನಾನು ಸೃಷ್ಟಿಸಿದ್ದೇನೆ. ಮತ್ತೊಂದು ಕಡೆಯಲ್ಲಿ ಹೇಳುತ್ತಾನೆ, ಇನ್ನೊಬ್ಬರಿಗೆ ನಿನ್ನಿಂದ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ನೀನು ಬೆರೆತವರೊಡನೆ ಜೀವಿಸಿ ಎಂದಾಗಿದೆ ಎಲ್ಲಾ ಧರ್ಮವು ಸಾರಿದು. ಅಂತಹ ಒಂದು ಗುಣ ಇರುವಂತಹ ವ್ಯಕ್ತಿಯ ಹುಟ್ಟುಹಬ್ಬದಲ್ಲಾಗಿದೆ ನಾವೆಲ್ಲರೂ ಭಾಗಿಯಾಗೋದು. ಇವತ್ತು ಹೇಳಿದ ಪ್ರಕಾರ ಸ್ವಾಗತದಲ್ಲಿ ಹೇಳಿದರು, ಮೈಸೂರಿನಲ್ಲಿ ಒಂದು ಪ್ರೋಗ್ರಾಮ್ ಇಡುವಾಗ ನಾವು ಅವರೊಡನೆ ಕೇಳಿಕೊಂಡದ್ದು, ನಿಮ್ಮ ಮಕ್ಕಳು, ನಿಮ್ಮ ಕಾರ್ಯಕರ್ತರು ನಿಮ್ಮ ಹುಟ್ಟುಹಬ್ಬ ಮಾಡಲಿಕ್ಕಾಗಿ ಕಾತರಿಯುತ್ತಾ ಇದ್ದೇವೆ ಎಂದು ಹೇಳುವಾಗ ಅಲ್ಲಿಯ ಕಾರ್ಯಕ್ರಮವನ್ನು ನಿಲ್ಲಿಸಿ ಇವತ್ತು ನಮ್ಮಂತಿಗೆ ಮಕ್ಕಳೊಡನೆ ಅವರು ಬೆರಗಿದ್ದಾರೆ ಎಂದರೆ ಅದೊಂದು ನಮ್ಮರಿಗೆ ಇರುವಂತಹ ಸ್ನೇಹದ ಒಂದು ಸಂಕೇತವೂ ಕೂಡವಾಗಿದೆ. ಅದು ಮಾತ್ರವಲ್ಲ, ಇನ್ನೊಂದು ಸಲ ಹೇಳುವುದಾದ್ರೆ, ಯಾವ ಮುಕ್ಕು ಮೂಲೆಯಲ್ಲಿ ಸಹ ತನ್ನ ಕಾರ್ಯಕರ್ತನು ಒಂದು ಸಭೆಗೆ ಕರೆದನು ಎಂದಾದರೆ ಅವತ್ತು 3 ಇರಲಿ 4 ಇರಲಿ 5 ಪ್ರೋಗ್ರಾಮ್ ಇರಲಿಲ್ಲ, ಆದರೂ ಸಹ ಯಾವ ರಾತ್ರಿ ಆದರೂ ಸಹ ಬಂದು ತಲುಪಿ ತನ್ನ ಕಾರ್ಯಕರ್ತರೊಡನೆ ತನ್ನ ಜನರೊಂದಿಗೆ ಬೆರೆಯುವಂತಹ ಒಂದು ಗುಣ ಇರುವಂತಹ ವ್ಯಕ್ತಿ ಕೂಡ ಆಗಿದ್ದಾರೆ. ಯಾವ ನಮ್ಮ ಕಾರ್ಯಕರ್ತನ ಮನೆಯಲ್ಲಿ ನಡೆದ ಸಾವಿಗೆ ಅವನ ಕುಟುಂಬಸ್ಥನಾಗಿರಬಹುದು, ತನಗೆ ಪರಿಚಯವಿಲ್ಲದವನಾಗಿರಬಹುದು, ಅಲ್ಲಿಗೆ ಬಂದು ಅವನ ಸಾವಿನೊಡನೆ ಬೆರೆಯುವಂತಹ ಒಂದು ಗುಣ ಕೂಡ ಇರುವಂತಹ ವ್ಯಕ್ತಿಯ ಹುಟ್ಟುಹಬ್ಬದಲ್ಲಾಗಿದೆ ನಾವೆಲ್ಲರೂ ಸೇರಿರುವುದು. ಅಲ್ಲಿ ಮಸೀದಿಯನ್ನು ನೋಡಲಿಲ್ಲ, ಇಲ್ಲಿ ಅವನು ಚರ್ಚೆಯನ್ನು ನೋಡಲಿಲ್ಲ, ಅಲ್ಲಿ ದೇವಸ್ಥಾನ ಎಂದು ನೋಡಲಿಲ್ಲ. ನನ್ನನ್ನು ದೇವರು ಸೃಷ್ಟಿಸಿದವರು ಜನರಿಗೆ ಏನಾದರೂ ನನ್ನಿಂದ ಆಗುವಂತಹ ಸಹಾಯವನ್ನು ಅಥವಾ ನನಗೆ ದೊರಕುವಂತಹ ಏನಾದರೂ ಒಂದು ನನ್ನಿಂದ ಆಗಬೇಕೆಂದಂತಹ ಒಂದು ಛಲದೊಡನೆ ಅಂದಿನಿಂದ ಇಂದುವರೆಗೆ ನಡೆಯುವಂತಹ ಒಂದು ವ್ಯಕ್ತಿಯ ಒಂದು ಹುಟ್ಟುಹಬ್ಬದಲ್ಲಾಗಿದೆ ನಾವೆಲ್ಲರೂ ಇವತ್ತು ಸೇರಿರುವುದು. ಇನ್ನು ಸಹ ಇವರಿಗೆ ನಾವು ಸಾಥ್ ನೀಡಬೇಕು, ಇವರಲ್ಲಿ ಬೆರೆಯಬೇಕು ಎಂದು ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸುತ್ತಾ ಅವರಿಗೆ ಅಲ್ಲಾಹನು ಅದೇ 100 ವರ್ಷ ಜೀವಿಸುವ ಭಾಗ್ಯವು ಹಾಗೂ ಆರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಪುಟ್ಟ ಮಾತಿಗೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರಿಗೂ ಅಂತರಾಳದಿಂದ ನಮಸ್ಕರಿಸ್ತೇನೆ. ವೇದಿಕೆಯ ಮುಂಭಾಗದಲ್ಲಿದ್ದ ಎಲ್ಲ ಗೌರವಾನ್ವಿತರಿಗೂ ವಂದಿಸ್ತೇನೆ. ಕೆಲವು ನುಡಿಗಳಲ್ಲಿ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ದೇವರು ಸೃಷ್ಟಿಸಿ ಸಮಾಜಕ್ಕಾಗಿ ನೀಡಿದ ಸನ್ಮಾನ್ಯ ವ್ಯಕ್ತಿಯ ಬಗ್ಗೆ ಕೆಲವೇ ನುಡಿಗಳನ್ನು ನುಡಿಯಲು ಬಯಸ್ತೇನೆ. ಒಂದು ಕಲ್ಲನ್ನು ಶಿಲ್ಪಿ ಕೆತ್ತಿ ಅದರ ದೇವರ ಮೂರ್ತಿಯಾಗಿ ಪರಿವರ್ತಿಸ್ತಾನೆ. ಅದು ದೇವರು ಶಿಲ್ಪಿಯ ಮುಖಾಂತರ ಮಾಡಿದ ಒಂದು ಕೃತ್ಯವಾಗಿರ್ತದೆ. ನಾವು ಹುಟ್ಟುವಾಗ ದೇವರು ಕೊಟ್ಟ ಅದು ದೊಡ್ಡ ವರ. ಆದರೆ ನಾವು ಬೆಳೆಯುವಾಗ
ನಾವು ಮಾಡಿದ ಕೃತ್ಯಗಳಿಂದ ನಾವು ಯಾವ ರೀತಿ ಜನಾರ್ದನ ಜನರ ಸೇವೆಯಿಂದ ಮಾಡ್ತೇವೆ ಎಂಬುದರ ಒಂದು ಪ್ರತೀಕವಿದ್ದರೆ ಅದು ನಮ್ಮ ಮುಂದಿರುವ ವಿನಯ ಕುಮಾರ್ ಸೊರಕೆ ಅವರು. ಯಾವ ಕಾಲದಲ್ಲೂ ಅವರು ಎಲ್ಲಿ ಆಗಲಿ ಧರ್ಮವನ್ನು ನೋಡಲಿಲ್ಲ, ಜಾತಿಯನ್ನು ನೋಡಲಿಲ್ಲ, ಪಕ್ಷವನ್ನು ನೋಡಲಿಲ್ಲ. ಪಕ್ಷರಹಿತವಾಗಿ, ಜಾತಿರಹಿತವಾಗಿ, ಧರ್ಮರಹಿತವಾಗಿ ಜನರ ಸೇವೆ, ಜನಾರ್ದನ ಸೇವೆ ಎಂಬುದನ್ನು ಅಂತರಾಳದಲ್ಲಿಟ್ಟು ಸೇವೆ ನೀಡಿದ ಮಹಾ ವ್ಯಕ್ತಿಯೇ ನಮ್ಮ ವಿನಯ್ ಕುಮಾರ್ ಸೊರಕೆ. ಅವರಿಗೆ ಹುಟ್ಟುಹಬ್ಬದ ಶುಭವನ್ನು ಕೋರ್ತೇನೆ. ವಿಶ್ ಯು ಎ ವೆರಿ ಹ್ಯಾಪಿ ಬರ್ತ್ಡೇ. ಮುಂದಿನ ದಿನಗಳಲ್ಲೂ ದೇವರವರಿಗೆ ಆಯುಷ್ಯಾರೋಗ್ಯವನ್ನು ನೀಡಲಿ. ನಮ್ಮೆಲ್ಲರ ಸೇವೆ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದ ಉನ್ನತ ಹುದ್ದೆಯಲ್ಲಿದ್ದು ಜನರ ಸೇವೆಯನ್ನು ಮಾಡಲು ದೇವರು ಅವರಿಗೆ ಆಶೀರ್ವಾದ ಅನುಗ್ರಹವನ್ನು ನೀಡಲಿ ಎಂದು ನಿಮ್ಮೆಲ್ಲರ ಪರವಾಗಿ ಅವರನ್ನು ಹಾರೈಸಿ ನನ್ನ 2 ಮಾತುಗಳಿಗೆ ಕೊನೆಗಾಣಿಸ್ತೇನೆ. ವಂದನೆಗಳು. ಅದರಲ್ಲಿ ಬಹಳಷ್ಟು ಕೊರತೆಗಳನ್ನು ಕೊಟ್ಟಿದ್ದಾನೆ. ಮಾತ್ರವಲ್ಲ, ಆ ಕೊರತೆಗಳನ್ನ ಅವರ ತಂದೆ ತಾಯಿ ಮತ್ತು ಇಲ್ಲಿ ಅವರನ್ನ ತರಬೇತಿ ಕೊಡ್ತಕ್ಕಂಥ ಶಿಕ್ಷಕರು ಮತ್ತು ಅವರನ್ನ ತರಬೇತಿ ಮಾಡ್ತಕ್ಕಂಥ ವ್ಯಕ್ತಿಗಳು ಬಹಳ ಶ್ರಮ ವಹಿಸಿ ಅವರಿಗೆ ಕನಿಷ್ಠ ಈ ಸಮಾಜದಲ್ಲಿ ಬದುಕ್ತಕ್ಕಂಥ ಒಂದು ಪ್ರೇರಣೆಯನ್ನ ಕೊಡ್ತಕ್ಕಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಆಶ್ರಮ ಇದು. ಆದ್ರೆ ಯಾರ ಮನಸ್ಸುಗಳೆಲ್ಲ ಅದಕ್ಕೆ ಒಪ್ತದೆ ಅಂತ ವ್ಯಕ್ತಿಗಳು ಅದನ್ನ ಹೆಚ್ಚಾಗಿ ಆ ಕಡೆ ವಾಲ್ತಾರೆ. ಅದರಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ನನ್ನ ದೃಷ್ಟಿಯಲ್ಲಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ಈ ಒಂದು ಆಶ್ರಮದಲ್ಲಿ ಅವರ ಹುಟ್ಟುಹಬ್ಬವನ್ನ ಆಚರಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಮತ್ತು ಅವರಿಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂತ ಕಾಳಜಿಯನ್ನು ವಹಿಸಿ ಈ ವಿಶೇಷ ಮಕ್ಕಳ ಜೊತೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಕ್ಕಾಗಿ ಅವರಿಗೆ ನಾನು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ಇನ್ನೊಂದು ವಿಚಾರ, ದೀಪಕ್ ಕುಮಾರ್ ಹೆರ್ಮಾಳ್ ಅವರು ಯಾವುದು ಕಾರ್ಯಕ್ರಮಗಳು ಜನರಿಗೆ ಮುಟ್ಟಬೇಕು, ಮನಸ್ಸಿಗೆ ಮುಟ್ಟತಕ್ಕಂಥ ಕೆಲಸ ಕಾರ್ಯಗಳನ್ನ ಅವ್ರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸದಾ ಮಾಡ್ಕೊಂಡು ಬರ್ತಕ್ಕಂಥದ್ದು ನಮ್ಗೆಲ್ಲ ಬಹಳ ಒಂದು ವಿಶ್ವಾಸವನ್ನು ಮೂಡಿಸಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಆಗಲಿ ಎಂಬ ದಿಕ್ಕಿನಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಅವರು ಸಂಯೋಜನೆಯನ್ನು ಮಾಡಿದ್ದಾರೆ. ಮತ್ತು ಅವರು, ಅವರ ತಂಡ ಮತ್ತು 2 ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಮಾನ್ಯ ಸುಕುಮಾರ್ ಅವರಿರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಸಂತೋಷ್ ಕುಮಾರ್ ಅವರಿರ್ಬೋದು, ನಮ್ಮೆಲ್ಲ ಪಕ್ಷದ ಪದಾಧಿಕಾರಿಗಳು ಅದನ್ನ ಸಂಯೋಜನೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವರ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಕೂಡ ನಿಮ್ಗೆ ಕೃತಜ್ಞತೆಯನ್ನು ಸಲ್ಲಿಸಿ, ವಿಶೇಷವಾಗಿ ನಮ್ಮ ಹಲವಾರು ವ್ಯಕ್ತಿಗಳು, ನಂಗೆ ಅಂಬರೀಷನವರು ನೋಡುವಾಗಲೂ ಕೂಡ ಸ್ವಲ್ಪ ಮನಸ್ಸಿಗೆ ನೋವಾಯಿತು. ಕಾರಣ ಅವರು ಈ ಪರಿಸ್ಥಿತಿಯಲ್ಲಿ ಕೂಡ ಅವ್ರು ಇಲ್ಲಿ ಬಂದಿರ್ತಕ್ಕಂಥದ್ದು, ಅವರಲ್ಲಿರ್ತಕ್ಕಂಥ ಒಂದು ಆತ್ಮಸ್ಥೈರ್ಯ, ಆ ಆತ್ಮಸ್ಥೈರ್ಯ ಎಲ್ಲರಲ್ಲಿ ಇರಬೇಕಾಗಿದೆ. ಅದನ್ನ ನಾವು ಹೆಚ್ಚಾಗಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡೋಣ. 2 ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರುಗಳಿದ್ದಾರೆ, ಉಡುಪಿಯ ಶ್ರೀಯುತ ದಿನಕರ್ ಹೇರೂರವರು ಮತ್ತು ಕಾಪುವಿನ ವಿಕ್ರಮ್ ರವರು, ಮತ್ತು ವಿಶೇಷವಾಗಿ ನಮ್ಮ ಯಾವತ್ತೂ ಕೂಡ ಯಾವುದೇ ಕಾರ್ಯಕ್ರಮವನ್ನ ಇಲ್ಲಿ ಜೋಡಿಸುವಾಗ ನಮ್ಮ ದಿವಾಕರ್ ಶೆಟ್ಟರ ಉಪಸ್ಥಿತಿ ಸದಾ ಇರ್ತದೆ. ಅದೇ ರೀತಿಯಲ್ಲಿ ನಮ್ಮ ಮಾಜಿ ಅಧ್ಯಕ್ಷರು, ನಮ್ಮ KPCC ಕೋಆರ್ಡಿನೇಟರ್ ಆದಂತ ನವೀನ್ ಚಂದ್ರ ಶೆಟ್ಟಿ ಅವರು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಹರೀಶ್ ಕಿನಿ ಅವರು ಕೂಡ ಅದಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ. ವಿಶೇಷವಾಗಿ ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಸರಸು ಬಗೆಯರ ಉಪಸ್ಥಿತಿಯನ್ನು ಕೂಡ ನಾನು ಗೌರವಿಸ್ಲಿಕ್ಕೆ ಬಯಸ್ತೇನೆ. ಅವರೆಲ್ಲ ಹಿರಿಯರು. ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದ ಶ್ರೀಮತಿ ಐಡಾ ಗಿಬ್ಬಾ ಅವರು, ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಬಂಧುಗಳು, ವಿಶೇಷವಾಗಿ ಮಾರ್ವಾಡಿ ಸುಧಾಕರ್ ಶೆಟ್ಟಿ ಅವರು, ನಮ್ಗೆಲ್ಲ ಶಕ್ತಿ ತುಂಬಿದವರು. ಸ್ವಲ್ಪ ನಾನು ಭಾವನಾತ್ಮಕವಾಗಿ ಇಲ್ಲಿ ಬಂದ ಮೇಲೆ ಸ್ವಲ್ಪ ಇನ್ಬ್ಯಾಲೆನ್ಸ್ ಆಯ್ತು. ನಮ್ಮ
ಮೈಂಡ್ ಆದ್ದರಿಂದ ಸ್ವಲ್ಪ ಸರಿಯಾದ ರೀತಿ ಮಾತಾಡಲಿಕ್ಕೆ ಮನಸ್ಸು ಒಪ್ತಾ ಇರೋದ್ರಿಂದ ಕೆಲವರನ್ನ ಮರೆತರು ದಯಮಾಡಿ ಕ್ಷಮಿಸ್ಬೇಕು. ನಮ್ಮ ವಿಶೇಷವಾಗಿ ನಮ್ಮ ಯಾವತ್ತೂ ಕೂಡ ಪಕ್ಷದ ಬಗ್ಗೆ ಕಾಳಜಿಯಲ್ಲಿರ್ತಕ್ಕಂಥ ನಮ್ಮ ಅಬ್ದುಲ್ಲಾ ಸಾಹೇಬ್ರು, ನಮ್ಮ ಶೇಖ್ ಅವರು, ವಿಶೇಷವಾಗಿ ನಮ್ಮ ಮಾಬಲ್ ಕುಂದರ್ ಇದ್ದಾರೆ. ವಿನಯ್ ಕುಮಾರ್ ಸೊರಕೆ ಅವರ ಯಾವುದೇ ಸಂದರ್ಭದಲ್ಲಿ ಕೂಡ ಮಾಬಲ್ ಕುಂದರ್ ಇಲ್ಲದೆ ಇರ್ತಕ್ಕಂಥ ವೇದಿಕೆ ಇಲ್ಲ, ಅವರಿದ್ದಾರೆ. ನಮ್ಮ ದಿವಂಗತ ಭಾಸ್ಕರ್ ಶೆಟ್ಟಿ ಅವರ ಸೊಸೆ ಶ್ರೀಮತಿ ಶಾಂತಲಾ ಶೆಟ್ಟಿ ಅವರಿದ್ದಾರೆ. ನಮ್ಮ ಸಂಸ್ಥೆಯ ಒಂದು ಬೆನ್ನೆಲುಬು ಹಾಗೂ ವಿದೇಶಿ ಆಗಿದ್ದಾರೆ ಶ್ರೀಮಾನ್ ವಿನಯ್ ಕುಮಾರ್ ಸೊರಕೆ ಅವರು. ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಸಂಸ್ಥೆಯ ಏಳಿಗೆಗಾಗಿ, ನಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ನಾವು ಶ್ರಮಿಸುವಾಗ ನೀವು ಮುಂದಕ್ಕೆ ಹೋಗಿ ನಿಮ್ಮ ಜೊತೆಗೆ ನಾನಿದ್ದೇನೆ ಎಂದು ಧೈರ್ಯವನ್ನು ನಮಗೆ ತುಂಬುತ್ತಾರೆ. ಹಾಗೂ ತಾನು ಶಾಸಕನಾಗಿದ್ದಾಗ ತಮ್ಮ ಶಾಸಕರ ನಿಧಿಯಿಂದ ಧನ ಸಹಾಯವನ್ನು ಸಹ ನಮ್ಮ ಸಂಸ್ಥೆಗೆ ಅವರು ನೀಡುತ್ತಾ ಬಂದಿದ್ದಾರೆ. ಹಲವಾರು ವರ್ಷಗಳಿಂದ ಇಲ್ಲಿ ಜನ್ಮದಿನವನ್ನು ಆಚರಿಸುತ್ತಿರುವುದು ಅವರಿಗೆ ಶುಭ ಹಾಗೂ ಸಂತೋಷವನ್ನು ತಂದಿದೆ. ಈ ಸಂದರ್ಭದಲ್ಲಿ ನಮ್ಮ 149 ಮಕ್ಕಳ ಪರವಾಗಿ ಹಾಗೂ 47 ಶಿಕ್ಷಕೇತರರ ಪರವಾಗಿ ಮತ್ತು 9 ಜನ ಟ್ರಸ್ಟಿಗಳ ಪರವಾಗಿ ನಾನು ಅವರಿಗೆ ಹುಟ್ಟು ಹಬ್ಬದ ಶುಭವನ್ನು ಹಾರೈಸ್ತೇನೆ. ದೇವರು ಅವರಿಗೆ 100 ಕಾಲ ಬಾಳಲು ಆಶೀರ್ವದಿಸಲಿ. ಅವರ ಕುಟುಂಬವು ಸದಾ ನೆಮ್ಮದಿಯೊಂದಿಗೆ ಇರಲಿ. ಮುಂದೆಯೂ ಸಹ ಭಗವಂತನು ಅವರ ಹುಟ್ಟುಹಬ್ಬವನ್ನು ನಮ್ಮ ಸಂಸ್ಥೆಯಲ್ಲಿ ಆಚರಿಸುವ ಒಂದು ಭಾಗ್ಯವನ್ನು ಅವರಿಗೆ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹಾರೈಸ್ತೇನೆ. ತಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಸಂಸ್ಥೆಯಲ್ಲಿ ಈ ಮೀಟಿಂಗ್ ಹಾಲ್ ಇದೇ ಇರೋದು. ನಮ್ಮಲ್ಲಿ ಒಂದು ಆಯೋಜನೆ ಇದೆ. ಈ ವರ್ಷ ಅಥವಾ ಮುಂದಿನ ವರ್ಷದಲ್ಲಿ ನಾವು 300 ಜನರ ಆಸನವುಳ್ಳ ಒಂದು ಹಾಲ್ ಅನ್ನು, ಅದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಆಗಲಿ ಅಥವಾ ಇನ್ನಿತರ ಸಭೆಗಳಿಗಾಗಲಿ ಕಟ್ಟುವ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಮುಂದಿನ 2 ವರ್ಷಗಳಲ್ಲಿ ಈ ಯೋಜನೆಯು ಜಾರಿಯಾಗಲಿದೆ. ಮನಸ್ಸು ಮಾಡಿದರೆ ಮುಂದಿನ 1 ವರ್ಷದ ಒಳಗೇನೆ ಈ ಯೋಜನೆಯು ಜಾರಿಯಾಗಲೂಬಹುದು. ಈ ಯೋಜನೆಗೆ ಸಹ ತಮ್ಮ ಸಹಕಾರ ಬೆಂಬಲ ಇದೆ ಅಂತ ಭಾವಿಸ್ತೇನೆ. ಮತ್ತು ವಿನಯ್ ಕುಮಾರ್ ಸೊರಕೆ ಅವರಿಗೆ ಶುಭ ಹಾರೈಸಲು ಅವಕಾಶ ಮಾಡಿಕೊಟ್ಟ ಸಂಯೋಜಕರಿಗೆ ವಂದನೆಯನ್ನು ಅರ್ಪಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ವಿನಯ್ ಕುಮಾರ್ ಸೊರಕೆ ಅವರು ನಮ್ಮೆಲ್ಲರ ಆಶೀರ್ವಾದದಿಂದ 100 ಕಾಲ ಬಾಳುವಂತಾಗಿದೆ. ನಾನು ಮೊನ್ನೆ ಮೈಸೂರಿಗೆ ಹೋಗಿದ್ದೆ. ನಮ್ಮ ಪ್ರಚಾರ ಸಮಿತಿಯವರು ಮಂಗಳಮುಖಿಯವರಿಗೆ ವಿಮೆ ಮಾಡುವಂಥದ್ದು, ಬಾಂಡ್ ಕೊಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. 10 ನಿಮಿಷ ಹಿಂದೆ ಕೂಡ ಒಂದು 100 ಜನರಿಗೆ ಕೊಟ್ಟಿದ್ರು. ಮೊನ್ನೆ ಕೂಡ 100 ಜನರಿಗೆ ನಮ್ಮನ್ನ ಬರಮಾಡಿಸಿದ್ರು. 10 ನಿಮಿಷ ಮಂಗಳಮುಖಿಯರು ಅಂತ ಹೇಳಿದ್ರೆ ಸಮಾಜದಲ್ಲಿ ಇವತ್ತು ಸಮಾಜದ ಸಾಮೂಹಿಕ ವಾಹಿನಿಯಲ್ಲಿ ದೂರ ಇರುವಂತ ವ್ಯಕ್ತಿಗಳು. ಹೋಗ್ಬೇಕಾಗಿದ್ರೆ ಅವರು ನಮ್ಮವರು ಅನ್ನುವಂಥ ರೀತಿಯಲ್ಲಿ ನಾವು ಅವರನ್ನು ಸ್ವೀಕಾರ ಮಾಡಿದಂಥ ಸಮಯದಲ್ಲಿ ನಾನು ನೋಡಿದ್ದೇನೆ. ಇವತ್ತು ಉಗ್ರ ರೋಗಗಳು ಬಂದಂಥ ಸಮಯದಲ್ಲಿ, 10 ನಿಮಿಷ ಗೊಣೇರಿಯಾ ಅಂತ ರೋಗ ಇರುವಂಥ ಸಮಯದಲ್ಲಿ ಅವರನ್ನು ನಾವು ದೂರ ತಳ್ತಾ ಇತ್ತು. ಕೊರೋನಾ ಅಂತ ಸಮಯದಲ್ಲಿ ಕೂಡ, ರೋಗಗಳು ಬರುವಂಥ ಸಮಯದಲ್ಲಿ ಕೂಡ ಅವರನ್ನು ದೂರ ತಳ್ಳುವಂಥ ಕೆಲಸ ಕಾರ್ಯಗಳಾಗ್ತಾ ಇತ್ತು. ಹಿಂದೆ ಕೊಲೆರಾ ಬಂದಂಥ ಸಮಯದಲ್ಲಿ ಊರು ಬಿಡುವಂಥ ಪರಿಸ್ಥಿತಿ ಕೂಡ ಇದ್ದಂಥ ಪರಿಸ್ಥಿತಿಗಳಿತ್ತು. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತಾನೆ ಅಂತ ಹೇಳಿದ್ರೆ, ಮನುಷ್ಯ ಪ್ರತಿಯೊಬ್ಬರು ಕೂಡ ದೇವರ ಮಕ್ಕಳು. ಪ್ರತಿಯೊಬ್ಬರ ಹತ್ರ ಕೂಡ ಮಾನವೀಯತೆ ಇರ್ತದೆ. ಮನುಷ್ಯ ಅಂತೇಳಿ ಆಗ್ಬೇಕಾಗಿದ್ರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ವ್ಯತ್ಯಾಸಗಳಿಲ್ಲ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಮನುಷ್ಯನ ಚರ್ಮ ಯಾರಿಗೂ ಬೇಡ, ಪ್ರಾಣಿಯ ಚರ್ಮಕ್ಕೆ ಬಹಳಷ್ಟು ಬೆಲೆ ಇದೆ. ಮನುಷ್ಯನ ಕೂದಲಿಗೆ ಯಾರಿಗೂ ಬೇಡ, ಪ್ರಾಣಿಗಳ ಕೂದಲಿಗೆ ಸಾಕಷ್ಟು ಇವತ್ತು ಬೆಲೆ ಇದೆ. ಮನುಷ್ಯನ ಎಲುಬು ಯಾರಿಗೂ ಬೇಡ, ಆನೆ ಎಲುಬಿಗೆ ಲಕ್ಷಾಂತರ ರೂಪಾಯಿ ಇದೆ. ಆದ್ರೂ ಕೂಡ ಮನುಷ್ಯ ಅನ್ನುವಂಥದ್ದು ಬಹಳ ಮಹತ್ವ. ಯಾವತ್ತೂ ಮಾನವತ್ವ ಇರ್ತದೆ, ಆವಾಗ ಮಾತ್ರ ಮನುಷ್ಯ ಅನ್ನೋದನ್ನ
ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಸಮಯದಲ್ಲಿ ನಾವು ಯಾರು ಶೋಷಿತರಿರ್ತಾರೆ, ಯಾರು ದುಃಖಿಗಳಿರ್ತಾರೆ, ಯಾರು ಕಷ್ಟದಲ್ಲಿ ಇರ್ತಾರೆ, ಯಾರು ನೋವಿನಲ್ಲಿರ್ತಾರೆ, ಅವರ ಜೊತೆಯಲ್ಲಿ ಬೆರೆಯುವಂತ ಕೆಲಸಕಾರ ಮಾಡಬೇಕಂತ ಅನಿವಾರ್ಯ. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಅವರೆಲ್ಲರನ್ನು ಕೂಡ ಸಮೂಹದಲ್ಲಿ ಒಟ್ಟು ಕೊಂಡೋಗುವಂತ ಒಂದು ಪಕ್ಷ. ಇಂಥ ಸಮಯದಲ್ಲಿ ಇವತ್ತು ನನಗೆ ಅಧಿಕಾರಗಳು ಬಹಳಷ್ಟು ಸಂದರ್ಭಗಳಲ್ಲಿ ಸಿಕ್ಕಿದೆ. 3 ಸಲ ಶಾಸಕ ಆಗಿದ್ದೀನಿ, ಒಂದ್ಸಲ ಲೋಕಸಭಾ ಸದಸ್ಯ ಆಗಿದ್ದೀನಿ, ಒಂದ್ಸಲ ಮಂತ್ರಿಯೂ ಆಗಿದ್ದೀನಿ. ಹೆಚ್ಚಿನ ಅಂಶ ನನಗೆ ಸಾಕಷ್ಟು ರೀತಿಯಲ್ಲಿ ನಾನು ಸಾಧಾರಣ 40 ವರ್ಷ ಆಯಿತು ಸೋತಿದ್ದೀನಿ, ಗೆದ್ದಿದ್ದೀನಿ. 40 ವರ್ಷದಲ್ಲಿ ಹಿಂದೆ ನಾನು ಶಾಸಕ ಆಗಿದ್ದೆ. ಆದರೆ ನನ್ನ ಅನುಭವ ಏನು ಅಂತ ಹೇಳಿದ್ರೆ ಹೆಚ್ಚಿನ ಅಂಶ ಇವತ್ತು ಯಾರು ವಂಚಿತರಿರ್ತಾರೆ, ಯಾರು ಶೋಷಿತರಿರ್ತಾರೆ, ಯಾರು ಬಡವರಿರ್ತಾರೆ, ಅವರಿಗೆ ಸೇವೆ ಸಲ್ಲಿಕೆ ಮಾಡಿದ್ರೆ ನಮಗೆ ಒಂದು ಆತ್ಮತೃಪ್ತಿ ಇರ್ತದೆ. ಮಹಾತ್ಮ ಗಾಂಧಿ ಹೇಳಿದ್ದಾರೆ, ಬಡವ ಎಂದು ದೂರ ಜರಿದಿರು, ಅವನ ಹೃದಯದಲ್ಲಿ ಭಗವಂತನ ದೇಗುಲ ಇದೆ ಅಂತೇಳಿ. ಆ ದೃಷ್ಟಿಯಿಂದ ಇವತ್ತು ನನಗೆ ಹಿಂದೆ ಕೂಡ ನಾನು ಮಂತ್ರಿ ಆಗಿದ್ದೆ. ನಾನು ಮಂತ್ರಿ ಆಗಿರುವಂತ ಸಮಯದಲ್ಲಿ ಅತ್ಯಂತ ತೃಪ್ತಿ ಕೊಟ್ಟಂತ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ, ನಾನು ನಗರಾಭಿವೃದ್ಧಿ ಸಚಿವನಾಗಿ ಕಾರ್ಪೊರೇಷನ್ಗೆ ಹೋದಾಗ, ನಗರಸಭೆಗೆ ಹೋದಾಗ, ಪುರಸಭೆಗೆ ಹೋದಾಗ ಸಾಕಷ್ಟು ಪೌರ ಕಾರ್ಮಿಕರ ಪ್ರತಿಭಟನೆಗಳು ನಡೀತಾ ಇತ್ತು. ಅವರಿಗೆ ಬರೇ ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಬರೀ 8,000 ರೂಪಾಯಿ ಇತ್ತು. ಅದರಲ್ಲಿ ಕೊಡ್ತಾ ಇದ್ದಂಥದ್ದು ಬರೀ 4,000 ರೂಪಾಯಿ ಮಾತ್ರ. ಅದು ಕೂಡ ಸಮಯಕ್ಕೆ ಸರಿಯಾಗಿ ಕೊಡೋಲ್ಲ. ಬೇರೆ ಯಾವುದೇ ಬೆನಿಫಿಟ್ ಕೂಡ ಅವರಿಗಿಲ್ಲ. ಅವರು ಮಾಡುವಂತ ಕಠಿಣ ವೃತ್ತಿಯಿಂದಾಗಿ ಅವರು ಕುಡಿತ ಚಟಕ್ಕೆ ಬಿದ್ದು ಅವರ ವಯಸ್ಸು 50 ವರ್ಷ ಮಾತ್ರ ವಯೋಮಿತಿ, ಅಷ್ಟರೊಳಗಡೆ ಸಾಯ್ತಾ ಇದ್ರು. ಇಂಥ ಪರಿಸ್ಥಿತಿಯಲ್ಲಿ ಆ ಹಕ್ಕಿಗೋಸ್ಕರ ವಿಪರೀತ ಹೋರಾಟ ಮಾಡ್ತಾ ಇದ್ರು. ಅಂತ ಸಮಯದಲ್ಲಿ ನಾವು ಚಂಡೀಗಢದಿಂದ ಆ ಸರ್ಕಾರ ಮಾಡಿದಂತ ಒಂದು ಕಾನೂನನ್ನ ಕರ್ನಾಟಕ ರಾಜ್ಯದಲ್ಲಿ ತರಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹತ್ರ ಮಾತಾಡಿ, ಇವತ್ತು ಅದೇ ರೀತಿಯಾಗಿ ನಮ್ಮ ಕ್ಯಾಬಿನೆಟ್ ಸಚಿವರುಗಳ ಹತ್ರ ಮಾತಾಡಿ ಆ ಕಾನೂನನ್ನು ತಂದೆವು. 14,000 ರೂಪಾಯಿವರೆಗೆ ಅವರಿಗೆ ಸರ್ಕಾರಿ ನೌಕರರಾಗಿ ಪರಿಗಣಿಸಿ ಮಾಡಿ ಅವರಿಗೆ ಸಂಬಳ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತಂದೆವು. ಹೆಚ್ಚಿನ ಅಂಶ 100ರಲ್ಲಿ 70% ಪೌರ ಕಾರ್ಮಿಕರನ್ನ ಅದಕ್ಕೆ ಬಹಳಷ್ಟು ವಿರೋಧ ಬಂತು. ನಮ್ಮ ಅಧಿಕಾರಿ ವರ್ಗ ಅಂತೂ ಕಾಂಟ್ರಾಕ್ಟ್ ಬೇಸಿಸೇ ಬೇಕು ಅನ್ನುವಂಥ ರೀತಿಯಲ್ಲಿ ಹಠ ಹಿಡಿದು ಕೂತಿತ್ತು. ಕೆಲವು ಸಚಿವರುಗಳು ಕೂಡ ಬೆಂಬಲ ಕೊಡಲಿಲ್ಲ. ಆದ್ರೆ ಕ್ಯಾಬಿನೆಟ್ಗೆ ತಂದು ಅದನ್ನು ಮಂಜೂರಾತಿ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಿದೆವು. ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಇದೆ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಇವತ್ತು ನಮಗೆ ದಿವಸ ಅನ್ನ ಊಟ ಮಾಡ್ಲಿಕ್ಕೆ ಇರ್ಲಿಲ್ಲ, ನೆಂಟರು ಬಂದ್ರೆ ಅಥವಾ ಹಬ್ಬ ಇದ್ರೆ ಮಾತ್ರ ಅನ್ನ ಊಟ ಮಾಡ್ಲಿಕ್ಕೆ ಅವತ್ತು ನಮ್ಗೆ ಬಹಳ ಸಂಭ್ರಮ. ಇವತ್ತು ಅನ್ನ ಊಟ ಮಾಡ್ಲಿಕ್ಕೆ ಉಂಟು ಅಂತೇಳಿ ಬಹಳ ಸಂಭ್ರಮ ಅಂತೇಳಿ ಅವರು ಮುಖ್ಯಮಂತ್ರಿ ಆದ ಕೂಡಲೇ ಪ್ರಥಮ ಕಾರ್ಯಕ್ರಮ ಅವರು ಮಾಡಿರುವಂತದ್ದು ಅನ್ನಭಾಗ್ಯ ಕಾರ್ಯಕ್ರಮ. ಎಷ್ಟೋ ಮನೆಗಳಲ್ಲಿ ಗಂಡನಿಗೆ ಬಡಿಸಿ, ಮಕ್ಕಳಿಗೆ ಬಡಿಸಿ, ಬರೇ ಇವತ್ತು ಅನ್ನದ ನೀರು ಕುಡಿದು ಅರೆ ಹೊಟ್ಟೆಯಲ್ಲಿ ಮಲಗುವಂತ ಎಷ್ಟೋ ಕುಟುಂಬಗಳಿತ್ತು. ನಿನ್ನೆ ಪತ್ರಿಕೆ ನೋಡ್ತಾ ಇದ್ದೆ, ಈ ದೇಶದಲ್ಲಿ 65 ಲಕ್ಷ ಮಕ್ಕಳು ಒಪ್ಪೊತ್ತಿನ ಊಟ ಇಲ್ಲ. ಪತ್ರಿಕೆಯಲ್ಲಿ ನಿನ್ನೆ ನೋಡಿದ್ರು. ಇಂಥ ಸಮಯದಲ್ಲಿ ಯಾರು ಕೂಡ ಹಸಿವಿನ ಹೊಟ್ಟೆಯಲ್ಲಿ ಕೂಡದು ಅನ್ನುವಂಥ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದ್ರು. ಸಾಧಾರಣ 85-90% ಜನರಿಗೆ ಅದು ಮುಟ್ತದೆ. ಆದ್ರೆ ಅದರ ಬಗ್ಗೆ ಅಪಪ್ರಚಾರಗಳೇ ಜಾಸ್ತಿ ಅಲ್ಲದೆ ಪ್ರಚಾರಗಳಿಲ್ಲ. ಅದರಿಂದ ಪ್ರಯೋಜನ ಆಗುವಂತ 85% ಜನರಿಗೆ ಪ್ರಯೋಜನ ಆಗ್ತದೆ, ಅದರ ಬಗ್ಗೆ ಪ್ರಚಾರ ಇಲ್ಲ. ಬರೇ 15% ಜನರು ಟೀಕೆ ಮಾಡುವಂತ ಜನರಿಗೆ ಮಾತ್ರ ಅವರ ಸ್ವರ ಮಾತ್ರ ಕೇಳ್ತದೆ. ಹಾಗಾಗಿ ಇವತ್ತು ಇಂಥ ಕಾರ್ಯಕ್ರಮಗಳನ್ನ ನನಗೆ ಇವತ್ತು ಬೆಳಗಿನಿಂದ ನಾನೇನು ಪ್ರಚಾರ ಮಾಡಿದ್ದಲ್ಲ, ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ಮಾಡಿದ್ದಾರೆ. ನನಗೆ ಸಾವಿರಾರು ಮಂದಿದ್ದು ಫೋನ್ ಬಂತು, ವಾಟ್ಸಪ್ನಲ್ಲಿ ಹಾಕಿದ್ರು, ಫೋನ್ನ ಮುಖಾಂತರ ಗ್ರೀಟಿಂಗ್ಸ್ ಮಾಡಿದ್ರು.
ಇದು ನನ್ನ ಆಸ್ತಿ ಅಂತೇಳಿ ನಾನು ನಂಬ್ಕೊಂಡಿದ್ದೇನೆ. ನಾನು 40 ವರ್ಷದಲ್ಲಿ ನಾನು ಜನಪ್ರತಿನಿಧಿಯಾಗಿ ಅಥವಾ ಜನರ ಸಮಾಜದಲ್ಲಿ ಕೆಲಸ ಕಾರ್ಯ ಮಾಡಿ ನಾನು ಸಂಪಾದನೆ ಮಾಡಿದಂಥ ಆಸ್ತಿ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. HMC ಈ ಆಸ್ತಿ ಯಾರಿಗೂ ಕಸಲಿಕ್ಕೆ ಆಗುದಿಲ್ಲ. ಹಣ ಮಾಡಿದ್ರೆ, ಆಸ್ತಿ ಪಾಸ್ತಿ ಮಾಡಿದ್ರೆ ನಾಡ್ದು ನಾವು ಹೋಗುವಾಗ ಕೊಂಡೋಗ್ಲಿಕ್ಕೆ ಕೂಡ ಆಗುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಜನರ ಪ್ರೀತಿ, ವಿಶ್ವಾಸ ಇವತ್ತು ಇದು ದೊಡ್ಡ ಆಸ್ತಿ. ಇದನ್ನ ಗಳಿಕೆ ಮಾಡುವಂತ ಅವಕಾಶ ಸಿಗ್ತದೆ. ಸಂದರ್ಭ ಹೆಚ್ಚಿನ ಅಂಶ ಮೀರ್ತಾ ಉಂಟು. ಇನ್ನು ಅದೇ ಆ ವ್ಯವಸ್ಥೆ ನಡೀತದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ವ್ಯಾಪಾರೀಕರಣ ವಿಪರೀತವಾಗಿ ಆಗಿದೆ ರಾಜಕೀಯದಲ್ಲಿ ಕೂಡ. ಹಾಗಾಗಿ ಇದೇ ಸಂದರ್ಭಗಳು ಇರ್ತದೆ ಅಂತ ಹೇಳಿಕ್ಕೆ ಬರುವುದಿಲ್ಲ, ಇದೇ ಮಾನದಂಡ ಆಗ್ತದೆ ಅಂತ ಹೇಳಿಕ್ಕೆ ಬರುವುದಿಲ್ಲ. ಅಂತ ಆದ್ರೂ ಕೂಡ ನಾವು ಇರುವಂತ ಸಮಯದಲ್ಲಿ ಇವತ್ತು ನಾವು ಅಂತ ಮಾನವೀಯತಾ ಗುಣಗಳನ್ನು ಬಿಂಬಿಸಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅನೇಕ ಮುಖಂಡರುಗಳು ತಾವಿಲ್ಲಿ ಭಾಗವಹಿಸಿದ್ದೀರಿ. ತಮ್ಮ ಜನ್ಮ ದಿನೋತ್ಸವನ್ನ ಕೂಡ ಇಂಥ ಸಮಾಜಮುಖಿಯಾದಂಥ ಒಂದು ಕಾರ್ಯಕ್ರಮದ ಜೊತೆಯಲ್ಲಿ ಜೋಡಣೆ ಮಾಡಿಕೊಳ್ಳಿ. ಮನೆಯಲ್ಲಿ ಎಷ್ಟು ಸಂಭ್ರಮ ಮಾಡಬಹುದು, ಸಂತೋಷ ಪಡಬಹುದು, ಬಹಳಷ್ಟು ಅದ್ದೂರಿಯ ಔತಣ ಮಾಡಬಹುದು. ಆದ್ರೆ ಒಂದು ದಿವಸಕ್ಕೆ ಮಾತ್ರ ಇಂತಹ ಕಾರ್ಯಕ್ರಮಗಳನ್ನು ಸಮಾಜದಲ್ಲಿ ಮಾಡಿದಾಗ ಹೆಚ್ಚಿನ ಅಂಶ ಅದು ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿತದೆ. ಆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮಕ್ಕೆ ದೀಪಕ್ ರವರು ಬಹಳ ಒತ್ತು ಕೊಟ್ಟು ಪ್ರತಿ ವರ್ಷ ಕೂಡ ಅವರದೇ ಮುಂದಾಳತ್ವ ಈ ಕಾರ್ಯಕ್ರಮಕ್ಕೆ. ಅದು ಯಾವುದೇ ದೀಪಾವಳಿ ಬರಲಿ, ಯಾವುದೇ ಹಬ್ಬ ಬರಲಿ, ಪ್ರತಿಯೊಂದಕ್ಕೂ ಕೂಡ ಇವತ್ತು ಕಾರ್ಯಕ್ರಮ ರೂಪಿಸುವಂತ ಕೆಲಸ ಕಾರ್ಯ ಮಾಡ್ತಾರೆ. ಅವರ ಮುಂದಾಳತ್ವ ಶ್ರೀಯುತ ಸುಧೀರ್ ಕರ್ಕೇರ್ ಅವರು ಕೂಡ ಬಹಳಷ್ಟು ಇದರಲ್ಲಿ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಅಂತ ಕೇಳಿದ್ದೀನಿ. ಅಶೋಕ್ ನಾಯರಿರವರು ಏನಿಲ್ಲ ಅನ್ನೋದ್ರು ಕೂಡ ಯಾವತ್ತೂ ಕೂಡ ಇಂತಹ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಇದರಲ್ಲಿ ಅನೇಕ ಜನ ಮುಖಂಡರುಗಳು ವೇದಿಕೆಯಲ್ಲಿ ಇದ್ದಂಥವ್ರು ಇರ್ಬೋದು, ಇಲ್ಲಿರುವಂತ ಮುಖಂಡರುಗಳು ತಾವೆಲ್ಲರೂ ಕೂಡ ಒಟ್ಟು ಸೇರಿ ಈ ಒಂದು ಜನ್ಮದಿನೋತ್ಸವದ ಆಚರಣೆಗೆ ತಾವು ಕಾರಣೀಭೂತರಾಗಿದ್ದೀರಿ. ಈ ಸಂದರ್ಭದಲ್ಲಿ ನನಗೆ ಆಯುರಾರೋಗ್ಯ ಅಧಿಕಾರ ಕೂಡ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದೀರಿ. ನಾನು ನನ್ನ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ನಮ್ಮ ಕಾರ್ಯಕರ್ತರ ಮುಖಂಡರನ್ನು ಸೇರಿಕೊಂಡು ಲಾಬಿ ಮಾಡಿಕೊಂಡು ಇಂಥದ್ದೊಂದು ಹುದ್ದೆ ಕೊಡಗಿ ಅಂತ ಕೇಳಲಿಲ್ಲ, ಇನ್ನೂ ಕೇಳುವುದೂ ಇಲ್ಲ. ಅದು ತನ್ನಿಂತಾನೇ ಬರ್ತದೆ. ಅಧಿಕಾರಗಳು ನಮ್ಮ ಹತ್ರ ಬರ್ತದೆ, ಬರಲಿ ಬರದೇ ಇರಲಿ. ಹೆಚ್ಚಿನ ಇವತ್ತು ರಾಜಕೀಯ ಜೀವನದಲ್ಲಿ ಏನು ಶಕ್ತಿ ಕೊಟ್ಟಿದ್ದಾರೆ, ಜನಸಾಮಾನ್ಯರ ಸಮಸ್ಯೆಗಳ ಮಟ್ಟಿಗೆ ಕೆಲಸ ಕಾರ್ಯ ಮಾಡುವಂತ ಶಕ್ತಿ ಏನಿದೆ ಅದನ್ನ ಸಮಾಜಕ್ಕೋಸ್ಕರ ವಿನಿಯೋಗ ಮಾಡುವಂತದ್ದು ಬಂದಿರುವಂತದ್ದು ಸಮಾಜದಿಂದ. ಅದನ್ನು ಸಮಾಜಕ್ಕೋಸ್ಕರ ವಿನಿಯೋಗ ಮಾಡುವಂತ ಕೆಲಸ ಕಾರ್ಯ ಮಾಡೋಣ. ದೇವರು ಕೆಲವು ಸಲ ಬಾಗಿಲು ಮುಚ್ಚಿರ್ತಾರೆ, ಕಿಟಕಿ ತೆರೆದಿರ್ತಾರೆ, ಅನೇಕ ಅವಕಾಶಗಳಿರ್ತದೆ. ಆ ದೃಷ್ಟಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಅನ್ನುವಂಥ ರೀತಿಯಲ್ಲಿ ಹೇಳಿಕೊಂಡು ತಾವೆಲ್ಲರೂ ಬಿಡುವು ಮಾಡಿಕೊಂಡು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನ ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಿಕೊಡುವಂಥ ಕೆಲಸ ಕಾರ್ಯ ಮಾಡಿದ್ದೀರಿ. ನಾನು ಮತ್ತೊಮ್ಮೆ ಮಾನಸದ ನಮ್ಮ ಎಲ್ಲ ಅಧ್ಯಕ್ಷರಿಗೆ, ನಿರ್ದೇಶಕರುಗಳಿಗೆ, ಪ್ರಿನ್ಸಿಪಾಲ್ರಿಗೆ, ಉಪನ್ಯಾಸಕರಿಗೆ, ಇಲ್ಲ ಮಕ್ಕಳಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಅಂತ ಒಳ್ಳೆ ಕೆಲಸ ಕಾರ್ಯಕ್ಕೆ 100ಕ್ಕೆ 100 ಪಾಲು ಕೂಡ ನಾವು ತಮ್ಮ ಜೊತೆಯಲ್ಲಿ ಇರ್ತೇವೆ. ತಮ್ಮ ಹಾಲಿನ ಬೇಡಿಕೆಯನ್ನ ಏನು ಇಟ್ಟಿದ್ದೀರಿ, ಮುಂದಿನ ದಿವಸ ಅದಕ್ಕೆ ಅನುದಾನಗಳು ಕೂಡ ಸರ್ಕಾರದ ಮುಖಾಂತರ ದೊರೆಯುವಂತ ರೀತಿ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ನಾವು ಮಾಡ್ತೇವೆ. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ಈ ಮಾನತ ಎಷ್ಟು ಕೀರ್ತಿದಾಯಕವಾಗಿ ಬೆಳವಣಿಗೆ ಆಗ್ತದ ಅಷ್ಟು ಕೀರ್ತಿ ನಮಗೆ ಕೂಡ ಅದರಲ್ಲಿ ಪಾಲಿದೆ. ಆ ದೃಷ್ಟಿಯಲ್ಲಿ ತಾವು ಮಾಡ್ತಿರುವಂತ ಸೇವೆ ಅತ್ಯುತ್ತಮ ಸೇವೆ, ಮಾನವತ್ವದ ಸೇವೆ, ಪ್ರೀತಿ, ಕರುಣೆ, ಸೇವೆ, ತ್ಯಾಗ, ಇದರ ದ್ಯೋತಕ. ಹೆಚ್ಚಿನ ಅಂಶ ಮೊನ್ನೆ ಕೂಡ ತಾವು 25ನೇ ವರ್ಷದ ಸಂಭ್ರಮದ ಸದ್ದಲ್ಲಿ ಕೂಡ ಸಾಧಾರಣ 500ಕ್ಕಿಂತ ಮಿಕ್ಕಿ ಮಕ್ಕಳನ್ನ ಸ್ವಂತ ಕಾಲಲ್ಲಿ ನಿಲ್ಲುವಂತ ಕೆಲಸ ಕಾರ್ಯಕ್ಕೆ ಜೋಡಣೆ ಮಾಡುವಂತ ಕೆಲಸ ಕಾರ್ಯ. ಯಾರು ವಂಚಿತರಾಗಿದ್ರು, ಅಂಗವಿಕಲರಾಗಿದ್ರು, ಬುದ್ಧಿಮಾಂದ್ಯರಾಗಿದ್ರು ಅಥವಾ ಸಬಲರಾಗಿರ್ಲಿಲ್ಲ, ಅವರನ್ನ ಸಬಲತೆಗೆ ತಂದು ಸಮಾಜಕ್ಕೆ ನೀಡುವಂತ ಕೆಲಸ ಕಾರ್ಯ ವಿದ್ಯಾಸಂಸ್ಥೆ ಮಾಡಿದೆ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಆಸ್ತಿ ನಮ್ದು. ಆ ರೀತಿಯಲ್ಲಿ ಈ ಸಂಸ್ಥೆ ಕೆಲಸ ಕಾರ್ಯ ಮಾಡಿದೆ.
ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಈ ಸಂಸ್ಥೆ ಬೆಳವಣಿಗೆ ಆಗಲಿ, ಇನ್ನಷ್ಟು ವಂಚಿತ ಮಕ್ಕಳಿಗೆ ಇವತ್ತು ಸಮಾಜಮುಖಿಯಾಗಿ ಕೊಂಡೋಗುವಂತ ಒಂದು ಶಕ್ತಿ ಈ ವಿದ್ಯಾಕ್ಷೇತ್ರದಲ್ಲಿ ಇನ್ನಷ್ಟು ಬರಲಿ ಅಂತೇಳಿ ಆಶಿಸಿಕೊಂಡು ನಮಗೆ ಈ ಅವಕಾಶ ಕಲ್ಪಿಸಿಕೊಟ್ಟಂತ ಇಲ್ಲಿ ಎಲ್ಲ ಅನೇಕ ಮುಖಂಡರು ಹಾಗಾಗಿ ಶಿವಾಜಿ ಸುವರ್ಣ ಅವರು, ಸಂತೋಷ್ ಕುಲಾಲ್ ರವರು, ನಮ್ಮ ಅಧ್ಯಕ್ಷರು ಮಹಾಬಲ್ ಕುಂದರ್ ಅವರು ನಮ್ಮ ಯಾವ ಕಾರ್ಯಕ್ರಮಕ್ಕೂ ತಪ್ಪಿಸುವುದಿಲ್ಲ. ಅದೇ ರೀತಿಯಲ್ಲಿ ದಿನಕರ್ ಅವರು ಇವತ್ತು ಪ್ರಾಧಿಕಾರದ ಅಧ್ಯಕ್ಷರು, MA ಗಫೂರ್ ಅವರು ಕರಾವಳಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಅದೇ ರೀತಿಯಾಗಿ ಸುತ್ತ ಹರೀಶ್ ಕಿಣಿ ಅವರು ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು, ದಿವಾಕರ್ ಶೆಟ್ಟರು ನಮ್ಮ ಹಿರಿಯ ನಾಯಕರು, ವಿಕ್ರಮ್ ರವರು, ಅಮೃತ್ ರವರು, ಅದೇ ರೀತಿಯಾಗಿ ನಮ್ಮ ನವೀನ್ ಚಂದ್ರ ಸುವರ್ಣರು, ಶಾಂತಲತಾ ಶೆಟ್ಟರು, ಇಲ್ಲಿಯ ನಿರ್ದೇಶಕರು, ಇವತ್ತು ರಿಯಾಸ್ ರವರು, ತಾವೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟಿದ್ರೆ ಪತ್ರಕರ್ತ ಬಾಂಧವರು ಕೂಡ ಆಗಮಿಸಿ ಇದಕ್ಕೆ ಹೆಚ್ಚಿನ ರೀತಿ ಒತ್ತು ಕೊಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಸಂದೇಶ ಮಾನವೀಯತಾ ಗುಣಗಳ ಜೊತೆಯಲ್ಲಿ ಮುಂದೆ ಹೋಗೋಣ ಅನ್ನುವಂಥ ಸಂದೇಶ ಅನ್ನುವಂಥದ್ದನ್ನು ಮುದಿಟ್ಟುಕೊಂಡು ಇವತ್ತು ತಮಗೆಲ್ಲ ಶುಭ ಕೋರಿ ಹೊಸ ವರ್ಷ, ಇವತ್ತು ಕ್ರಿಸ್ಮಸ್ ಹಬ್ಬ ಇವಾಗಲೇ ಕಳೆದಿದೆ, ಬೆಳಕಿನ ಹಬ್ಬ ಅದು. ಇವತ್ತು ಅದೇ ರೀತಿಯಾಗಿ ಇವತ್ತು ಹೊಸ ವರ್ಷ ಕೂಡ ನಮ್ಮದಾಗ್ಲಿ, ಹೊಸ ವರ್ಷ ಬೆಳಕಿನ ವರ್ಷ ಆಗ್ಲಿ, ನಮ್ಮದಾಗ್ಲಿ ಅಂತೇಳಿ ಹಾರೈಕೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಜೋಡಣೆ ಮಾಡಿದಂತ ಎಲ್ಲ ಸಂಘಟಕರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಕೆ ಮಾಡುತ್ತಾ ನನ್ನ ಮಾತು ನಿಲ್ಲಿಸ್ತೀನಿ. ಜೈ.